ಜಾತ್ಯತೀತ ಜನತಾದಳದ ತಳಪಾಯದಿಂದ ಬಂದಿರಬೇಕಂತ ಅಪ್ಪಾಜಿಯವರು ಪಕ್ಷನೇ ಕಟ್ಕೊಂಡು ಜನತಾ ಪಕ್ಷದ ಹುಟ್ಟಾಕಿರ್ತಕ್ಕಂಥ ಜಾತ್ಯತೀತ ಜನತಾದಳದ ಗುರುವಾರಿಗಳಾದಂಥ ದೇವೇಗೌಡ ಅಪ್ಪಾಜಿಯವರ 93ನೇ ವರ್ಷದ ಹುಟ್ಟುಹಬ್ಬವು 93 ವರ್ಷ ತುಂಬಿ 94ನೇ ವರ್ಷಕ್ಕೆ ಹೆಜ್ಜೆ ಇಡ್ತಾ ಇರ್ತಕ್ಕಂಥ ಅಪ್ಪಾಜಿಯವರಿಗೆ ನಮ್ಮ ಎಲ್ಲರೂ ದುರಣಿತಾಗಿ ಅವರಿಗೆ ನಮಸ್ಕರಿಸುತ್ತಾ ಈ ಪಕ್ಷದ ಅವರ ಅವಶ್ಯಕತೆ ನಮಗೆ ಈ ದೇಶಕ್ಕೆ ಒಬ್ಬ ಮಾಜಿ ಪ್ರಧಾನಿಗಳಾಗಿ ಸೇವೆ ಸಲ್ಲಿಸಿರೋಂಥವ್ರು ನೂರಾರು ಯೋಜನೆಗಳಾಕಿ ಸೇವೆ ಸಲ್ಲಿಸಿರೋಂಥ ಈ ಜಾಗ ಇದೆ. ಇವತ್ತು ಈ ಕುರುಡುಮಲೆಯಲ್ಲಿ ನಮ್ಮ ಇಡೀ ಕೋಲಾರ ಡಿಸ್ಟ್ರಿಕ್ಟ್ ಜನತೆ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇನ್ನೂ ಅವರ ಅವಶ್ಯಕತೆ ನಮ್ಮ ಯುವಕರಿಗೆ ಅವರ ಅವಶ್ಯಕತೆ ಇದೆ. ಅವರ ಮಾರ್ಗದರ್ಶನದಲ್ಲಿ ಇನ್ನೂ ಪಕ್ಷ ಸಂಘಟನೆ ಆಗಬೇಕು, ಚೆನ್ನಾಗಿ ಅವರ ಆಶೀರ್ವಾದದಿಂದ ಪಕ್ಷ ಬೆಳಿಬೇಕು. ಈ ಪಕ್ಷದಿಂದ ಎಷ್ಟೋ ಜನ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಬೆಳೆದೋಗಿದ್ದಾರೆ. ಅಂಥವ್ರ ನಾಯಕರು ಇನ್ನೂ ಸಾವಿರಾರು ಜನ ಈ ಪಕ್ಷದಿಂದ ಬೆಳಿಬೇಕು, ದೇವೇಗೌಡ ಅಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ಬೆಳಿಬೇಕು ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ರಾಮೇಗೌಡ ಅವರು ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಅವರ ಮಾರ್ಗದರ್ಶನದಲ್ಲಿ ಕುರುಡುಮಲೆ ಗಣಪತಿ ದೇವಸ್ಥಾನದಲ್ಲಿ ಅಭಿಷೇಕ ಇಟ್ಕೊಂಡು ಎಲ್ರಿಗೂ ದೇವರು ಒಳ್ಳೆಯದಾಗಲಿ, ಅವ್ರಿಗಿನ್ನ 100 ವರ್ಷ ದೀರ್ಘವಾಗಿ ಅವ್ರ ಬದುಕಲಿ, ಆರೋಗ್ಯವಾಗಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಮಹಿಳೆಯರು, ಸ್ನೇಹಿತರು ಎಲ್ಲ ನಮ್ಮ ಕೋಲಾರ ಡಿಸ್ಟಿಕ್ನ ಎಲ್ಲ ಪಕ್ಷದ ಸಂಘಟನೆ ಕಾರ್ಯಕರ್ತರಿಂದನೂ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಅವರ ಆಯುಷ್ಯ 100 ವರ್ಷ ಬದುಕಲಿ ಅಂತ ಹೇಳ್ತಾ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ನಮಸ್ಕಾರ. ಭಾರತ ದೇಶ ಕಂಡ ರೈತ ಪ್ರಧಾನಿ, ಇಂಜಿನಿಯರ್ ಪ್ರಧಾನಿ ಹಾಗೂ ನೀರಾವರಿ ತಜ್ಞ ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡರ ಇವತ್ತು 93 ವಸಂತಗಳು ಕಳೆದು 94ಕ್ಕೆ ಪಾದ ಇರ್ತದೆ. ಅವರ ಒಂದು ಆರೋಗ್ಯಕ್ಕಾಗಿ ಇಂದು ನಾವು ಮೂಡಲುವ ಬಾಗಿಲ ಈ ಮುಳಬಾಗಿಲು ತಾಲೂಕಿನ ಕುರುಡುಮಲೆಯಲ್ಲಿ ಒಂದು ಅಭಿಷೇಕವನ್ನು ಮಾಡಿಸುವ ಮುಖಾಂತರ ನಮ್ಮ JDS ಕೋಲಾರ ಘಟಕದ ವತಿಯಿಂದ ಅಭಿಷೇಕ ಮಾಡಿಸುವ ಮುಖಾಂತರ ಅವ್ರಿಗೆ ಇನ್ನಷ್ಟು ಆರೋಗ್ಯವನ್ನು ಕೊಡಲಿ ಭಗವಂತ, ಶತಾಯುಷ್ಯಗಳಾಗಲಿ. ಅವರ ಒಂದು ಮಾರ್ಗದರ್ಶನ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಅದು ಹೆಚ್ಚಾಗಿ ನಮ್ಮ ಪ್ರಾದೇಶಿಕ ಪಕ್ಷವಾದಂಥ JDSಗೆ ಬೇಕಾಗಿದೆ. ನಮ್ಮಂಥ ಯುವಕರಿಗೆ ಅವರ ಸದಾ ಸ್ಫೂರ್ತಿ, ಅವರಿಗೆ ಒಂದು ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ನಾವು ಇಂದು ಇಲ್ಲಿ ನೆರೆದಿರ್ತೇವೆ. ನಮ್ಮ ದೇವೇಗೌಡ ಅಪ್ಪಾಜಿ ಅವರಿಗೆ ಈ ದೇವಸ್ಥಾನ ಅಂತಂದರೆ ತುಂಬ ಅಚ್ಚುಮೆಚ್ಚು. ಅವರು ಯಾವಾಗಲೇ ನಮ್ಮ ಚುನಾವಣಾ ಪ್ರಚಾರ ಆಗಲಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಫಸ್ಟ್ ಇಲ್ಲಿ ಬಂದು ಅಂದರೆ ಮೊದಲನೇ ಬಾಗಿ ಇಲ್ಲಿ ಬಂದು ಪೂಜೆ ಸಲ್ಲಿಸಿ ನಂತರ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಕೈಗೊಳ್ತಾ ಇದ್ರು. ಅವ್ರಿಗೂ ಕೂಡ ವಿಶೇಷ ಪೂಜೆ, ವಿಶೇಷ ಅಕ್ಕರೆ ಈ ದಿವ್ಯಸ್ಥಾನದ ಬಗ್ಗೆ ಇಲ್ಲಿ ನಾವು ಪೂಜೆ ಸಲ್ಲಿಸಿ ನಾವು ಅವರಿಗೆ ಒಂದು ಯಶಸ್ಸನ್ನು ಆಗಲಿ, ಅವರ ಆಯಸ್ಸು ಇನ್ನಷ್ಟು ದೀರ್ಘವಾಗಿರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಇದೇ ರೀತಿ ನಮ್ಮ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ರಾಮೇಗೌಡರ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಈ ದಿವ್ಯಸ್ಥಾನದಲ್ಲಿ ನಾವು ಕೈಗೊಳ್ತೀವಿ. ನಮ್ಮೆಲ್ಲರ ನಾಯಕರು, ಜಾತ್ಯತೀತ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರಾದ ಮಾಜಿ ಪ್ರಧಾನಿಗಳು HD ದೇವೇಗೌಡರವರ 93 ವಸಂತ ಮುಗಿದು 94 ಕಾಲಿಟ್ಟಿದ್ದಾರೆ. ಆ ಪ್ರಯುಕ್ತ ಇವತ್ತು ನಾವು ಕುರುಡುಮಲೆಯಲ್ಲಿ ಗಣೇಶ ದೇವರಿಗೆ ಅಭಿಷೇಕ ಮತ್ತು ಅವರ ಹೆಸರಲ್ಲಿ ಅರ್ಚನೆ ಮಾಡಿ ಅವ್ರಿಗೆ ಒಳ್ಳೆಯ ಆಯುಷು, ಆರೋಗ್ಯ ಮತ್ತು ಕೊಟ್ಟು ನಮ್ಮ ಪಕ್ಷನ ಮುನ್ನಡೆಸಿ ಎಲ್ಲರಿಗೂ, ರಾಜ್ಯಕ್ಕೂ ದೇಶಕ್ಕೂ ಅವರ ಸಲಹೆ ಮತ್ತು ಅವರ ಮಾರ್ಗದರ್ಶನ ಅಗತ್ಯ ಇದೆ. ಅದರಿಂದ ಅವ್ರು ಒಳ್ಳೆಯ ಆರೋಗ್ಯ ಕೊಟ್ಟು ಇನ್ನೂ ಶತಾಯುಷಿ ಆಗಲಿ ಅಂತ ಈ ಮೂಲಕ ಇಡೀ ಕೋಲಾರ ಜಿಲ್ಲೆಯ ಜಾತ್ಯತೀತ ಜನತಾದಳ ವತಿಯಿಂದ ಅವರಿಗೆ ಈ ಹುಟ್ಟುಹಬ್ಬದ ವಿಶೇಷ ದಿನವನ್ನು ಶುಭ ಹಾರೈಸ್ತೀವಿ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ತಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ.